ಇಲ್ಲಿ ನನ್ನನ್ನು ಸಿನಿಮಾ ಏನು ಮಾಡ್ತೀವಿ ಅಂತ ಮಾಡಿಸ್ಕೊಳ್ಳೋರು ಸರ್ ಅದು ಇಲ್ಲ ಇದು ಇಲ್ಲ ಒಬ್ಬರು ಮಧ್ಯ ಇರೋರಲ್ರಿ ಅದನ್ನು ಗಣಪತಿ ಮಾಡಿದ್ರೆ ಅವ್ರ ಅಪ್ಪನ ಮಾಡಿಬಿಟ್ರು. ಸಿನಿಮಾ ವ್ಯವಹಾರನೇ ಇಷ್ಟೇ ಅಂತೇಳಿ ನಾ ದೂರ ಆಗಿಬಿಟ್ಟೆ ರೀ. ಏನೈತಿ ಒಳಗ ಏನೈತಿ ಹುಬ್ಬಳ್ಳಿ ಆಗಿಲ್ಲದ್ದು ಗದಗದಾಗಿಲ್ಲದ್ದು ಅಂಥದ್ದು ಏನೈತಿ ಫೇಸಲ್ಲಿ ಏನೈತಿ ಇದನ್ನ ಒಂದು ಡಬಲ್ ಮೀನಿಂಗ್ ಅನ್ನೋ ಬ್ರ್ಯಾಂಡ್ ಮಾಡ್ಬಿಟ್ರು ನಿಮಗೆ. ನನಗೆ ಜನ ಮಾಡಲಿಲ್ಲ ಅಲ್ಲ, ಜನ ಮಾಡಲಿಲ್ಲ, ಜನ ನಿಮ್ಮನ್ನ ಸಿನಿಮಾ ಲ್ಯಾಂಡ್ನವ್ರು ಮಾಡಿ ಇನ್ನೂ ತನಕ ಉತ್ತರ ಕರ್ನಾಟಕದ ಹಾಡಿನ ಬಗ್ಗೆ ಇನ್ನೂ ತನಕ ಇಲ್ಲಿ ತೊಂದರೆ ಮಾಡ್ಕೊತಾರೆ. ಅವಾಗ ಚುಟ್ಟು ಚುಟ್ಟು ಅಂತ ಅವೆಲ್ಲ ಯಾರು ನಮ್ಮ ಸಾಲಿನ ಸಾಹಿತ್ಯಗಳೇ ಅವೆಲ್ಲ. ಕೆಲವು ಸಹವಾಸ ದೋಷಗಳಿಂದ ನಿಮ್ಮ ಜೀವನಕ್ಕೆ ಇತರ ಜೀವನ ಏನು ಕೆಡಿಸ್ಕೊಂಡಿಲ್ಲ. ಈ ಜೀವನದಲ್ಲಿ ಹೆಲ್ತ್ ಎಲ್ಲವೂ ಹಾಳಾಯ್ತು. ನೂರೊಂದು ನೆನಪು. ಅಲ್ಲಿ ನಾನು ಮದುವೆ ಮಾಡ್ಕೊಂಡ ನಂತರ ಅವ್ರ ಮನೆಯೊಳಗೆ ಕಾಟ ಜಾಸ್ತಿ ಆಯಿತು. ಲಿಂಗಾಯತನ ಕಟ್ಕೊಂಡಿಲ್ಲ ಆ ಥರ. ಅವನ ಮನೆಯೊಳಗೆ ಮರಾಠಿ ರಕ್ತ ನಮ್ಮದು ಹಿಂಗೆ ಅಪ್ಪ ತೊಂದರೆ ಮಾಡಕತ್ತಿದ್ದ. ಅಲ್ಲಿ ನನ್ನನ್ನು ತೆಗಿಬೇಕು ಅಂತಕ್ಕಂಥ ಉದ್ದೇಶ ಕಾಣತೈತೆ. ಅದು ನನ್ನ ಹೆಂಡ್ತಿಗೆ ಗೊತ್ತಾಯಿತು. ನಾವು ಇಲ್ಲಿರೋದು ಬೇಡ ರೀ ಅಂದು. ಯಾಕಂದರೆ ನೀವು ಎಲ್ಲಿ ಬೇಕಾದ್ರೆ ಬದುಕ್ತೀರಿ ನಡ್ರಿ ಅಂದ. ನೀವು ಎಲ್ಲಿ ಬೇಕಾದಲ್ಲಿ ಬದುಕಬಲ್ರಿ ಅಂದಾಗ ನಮ್ಮ ಅಷ್ಟರೊಳಗೆ ನಾವು ಬೆಂಗಳೂರು ಇದು ಇತ್ತಲ್ಲ, ಲಿಂಕ್ ಇತ್ತಲ್ಲ, ಕರ್ಮಭೂಮಿ ನಿಮ್ಗೆ. ಹಾಂ, ಕರ್ಮಭೂಮಿ ಆಗಿತ್ತು. 80ರಲ್ಲೇ ನಾನು ಪೂರ್ತಿ ಎಲ್ಲರನ್ನೂ ಗೆದ್ದಿದ್ದೇನೆ ನಾನು ಬೆಂಗಳೂರಲ್ಲಿ. 83ಕ್ಕೆ 84ಕ್ಕೆ ಲಹರಿ ಅಟ್ಯಾಚ್ ಆಯಿತು. ಅದರಲ್ಲಿ IBH ಮೀರ್ ಚಂದಾನಿ ಅನ್ನೋ ಕಂಪ್ನಿದು. ಮೀರ್ ಚಂದಾನಿ ಕಂಪ್ನಿ ಅವ್ರದ್ದು ಒಂದು ಮೊದಲು 80ರಲ್ಲಿ ಒಂದು ಕ್ಯಾಸೆಟ್, ಅಧಿಕೃತ ಕ್ಯಾಸೆಟ್ ಮಾಡಿದರು ಅವರು. ಉತ್ತರ ಕರ್ನಾಟಕ ಜನಪ್ರಿಯ ಗೀತೆಗಳು ಅಂತೇಳಿ ಸಿಕ್ಕಾಪಟ್ಟೆ ಓಡಿದ್ರು. ಹಾಡಿದ್ದನ್ನೇ ಹಾಡಿದ್ದು, ಇದನ್ನೇ ಅವರು ವಾಪಸ್ ಮಾಡಿಕೊಂಡ್ರು. ಅಧಿಕೃತ. ಇತರ ಎಲ್ಲ ಈ ಮಾರಾಟ ಆಗಿದ್ದೆಲ್ಲ ಅನಧಿಕೃತ, ಇದು ಅದೇ ಅಧಿಕೃತ. 80ರಲ್ಲಿ ಇಲ್ಲಿ ಏನು ಮಾಡಿದ್ರಲ್ಲ. ಆವಾಗ ನಾನು 83ಕ್ಕೆ ಇಲ್ಲಿ ಮನೆ ಮಾಡಿದೆ. 83ಕ್ಕೆ ಎಲ್ಲ ಫ್ಯಾಮಿಲಿ ಹೋಯಿತು. ರಾಜ್ಗುರು ಹುಟ್ಟಿದ್ದು 83ರಲ್ಲಿ, ಧಾರವಾಡದಲ್ಲಿ ಹುಟ್ಟಿದ. ಇಲ್ಲಿ ಬಂದು ಮನೆ ಮಾಡಿದೆ. ಸೂಪರ್. ಜೀವನ ಹಿಂಗೆ ನಡೀತಾ ಇರಬೇಕಾದ್ರೆ ಒಂದು 86, 87 ನಿಂತ್ಕೊಂಡತ್ತೆ ಒಂದು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕ್ತೀರಾ ನೀವು? ಅದು 80 ಇಲ್ಲಿ ಸಿನಿಮಾ ಮಾಡುವ ಉದ್ದೇಶದಿಂದನೇ ನಾನು ಬೆಂಗಳೂರಿಗೆ ಬರೋ ಉದ್ದೇಶ ರೀ. ಇಲ್ಲದ್ರೆ ಬೆಂಗಳೂರು ನಾನು ನೋಡ್ತಿರ್ಲಿಲ್ಲ ರೀ. ಹೆಂಡತಿ ಕಾಟ ಅದು ನನಗೆ ಸಿನಿಮಾ ತುಡಿತ. ನಾನೇ ಬಂದು ಅಂದರೆ ರೀ, ನಾ ಬೇರೆಯವ್ರ ಸಿನಿಮಾದಾಗ ನನಗೆ ಕೊಡ್ರಿ, ಚಾನ್ಸ್ ಕೊಡ್ರಿ ಅಂತ ಸ್ವಾಭಿಮಾನಿ ಅಲ್ಲವೇ ಅಲ್ಲ ರೀ ನಾನು. ನನಗೆ ಯಾಕಂದ್ರೆ ರೀ, ನನಗೆ ಎಲ್ಲವೂ ಗೊತ್ತು ರೀ, ಟೆಕ್ನಿಕ್ ಗೊತ್ತಿರಲಿಲ್ಲ. ಮತ್ತು ಇಲ್ಲಂತ ಎಲ್ಲ ಟೆಕ್ನಿಷಿಯನ್ ಇದ್ದೇ ಇರ್ತಾರೋ, ಸಿನಿಮಾ ಮಾಡ್ತೀವಿ ಅಂದರೆ ಅವರೇ ಮಾಡ್ಕೊಬಿಡ್ತಾರೆ ಇಂಥ ಟೈಮ್. ಆದರೆ ನನ್ನ ಕೂಡ ಬಂದಿರತಕ್ಕಂಥ ಅದು ಗ್ಯಾಂಗ್ ಅಂತಿರಲ್ಲ ನೀವು, ಅದು ಸರಿ ಇರಲಿಲ್ಲ ಅಷ್ಟೇ. ಯಾರು ಡೈರೆಕ್ಟ್ ಮಾಡಿದ್ದು ಗುರುಗಳೇ? ನಾವೇ ಮಾಡ್ಕೊಂಡಿದ್ದೆ. ನಾವೇ ಮಾಡಿದ್ದು? ಹೌದು, ನಾನು. ಪ್ರೊಡಕ್ಷನ್ ಪ್ರೊಡಕ್ಷನ್ ನಂದೆ. ಪಿಕ್ಚರ್ ಹೆಸರು ಅಲ್ಲೇ ಇರೋದು ನೋಡಿ. ಅಲ್ಲೇ ಇರೋದು ನೋಡಿ. ಬಟ್ ಯಾಕದು ಹೇಳ್ತೀನಿ ಕೇಳ್ರಿ. ಅದು ಸಾಮಾನ್ಯವಾಗಿ ನಾನು ಬಾರ್ಡರ್ದವನು, ನನಗೆ ದಾದಾ ಕೊಂಡಕೆ ನೆರಳು ನನಗೆ ಮರಾಠಿ ಆ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿದ್ದಾರೆ ನಾನು. ಇಲ್ಲಿ ನನ್ನನ್ನು ಸಿನಿಮಾ ಏನು ಮಾಡ್ತೀವಿ ಅಂತ ಮಾಡಿಸ್ಕೊಳ್ಳೋರು ಸರ್ ಅದು ಇಲ್ಲ ಇದು ಇಲ್ಲ ಒಬ್ಬರು ಮಧ್ಯ ಇರೋರಲ್ರಿ ಅದನ್ನು ಗಣಪತಿ ಮಾಡಿದ್ರೆ ಅವ್ರ ಅಪ್ಪನ ಮಾಡಿಬಿಟ್ರು. ಸಿನಿಮಾ ಏನು ಕೆಡಿಸಲಿಲ್ಲ. ನಾ ಏನು ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ. ಜೊತೆಗೆ ಹೊಸಬ, ಈ ಕ್ಷೇತ್ರಕ್ಕೆ ಆವಾಗ ಹೊಸಬ, ಜೊತೆಗೆ ಆವಾಗ ಹೊಸಬರಿಗೆ ಕಾಲಲ್ಲ. ಹೊಸ ನಿರ್ಮಾಪಕರಿಗಾಗಲಿ ಹೊಸ ಮೇಕರ್ಸ್ಗಾಗಲಿ ಕಾಲಲ್ಲ. ಅದು ಅಲ್ವೇ ಅಲ್ಲ ರೀ. ಆವಾಗ ಮಾಡಿದೆ. ಒಂದೇ ಒಂದು ಪ್ರಿಂಟನ್ನು ಕೆಂಪೇಗೌಡಕ್ಕೆ ಅದನ್ನು ತೆಗೆದಾಕಿದ್ರು. ಆ ಥಿಯೇಟ್ರು ಹೌದು ಕಿತ್ತಾಕಿದ್ರು. ಅಲ್ಲಿ ಅದು ಒಂದೇ ಪ್ರಿಂಟನ್ನು ರಿಲೀಸ್ ಮಾಡಿ ಆಮೇಲಿಂದ ಯಾವುದು ಕೈ ಹಾಕಲಿಲ್ಲ ಗುರುಗಳೇ? ಇಲ್ಲ, ನಾ ಯಾವಾಗ ನನಗೆ ಅದು ಹೊರತಾವಿತ್ತು, ಸಿನಿಮಾ ವ್ಯವಹಾರನೇ ಇಷ್ಟೇ ಅಂತೇಳಿ ನಾ ದೂರ ಆಗಿಬಿಟ್ಟೆ ರೀ. ಸಿನಿಮಾ ಹಾಡಿದ ಹಾಡು ಯಾವುದು ಗುರುಗಳೇ? ಫಸ್ಟ್ ಹಾಡಿದ್ದು ನಂದೇ. ನನ್ನ ಪಿಕ್ಚರಲ್ಲಿ ನಾನೇ ಇದು ಮಾಡಿ. ಸಾಧು ಅವಾಗ ನನಗೆ ಅಸಿಸ್ಟೆಂಟು. ಅದಕ್ಕೆ ಸಂಗೀತ ಮಾಡಿದ್ದು. ಅದಾದ ನಂತರ ವಿಜಯ ಭಾಸ್ಕರ್ ಸಂಗೀತ, ಸುಂದರಕೃಷ್ಣ ಅರಸು ನಿರ್ದೇಶನ. ಅದಾದ ತಕ್ಷಣ
ನಮ್ಮ ತವರಿನ ತವರಿನ ಎಸ್ ನಾರಾಯಣ ಅವ್ರದ್ದು ಹಾಂ ನಾರಾಯಣ ಮಹಾಕ್ಷತ್ರಿಯ ಹಾಡಿದ್ರಲ್ಲ ಅದು. ಅಲ್ಲಲ್ಲ, ಮೊದಲು ಎಸ್ ನಾರಾಯಣಂದು ಇದು ತವರಿನ ತೊಟ್ಲು, ಆನಂತರ ಮಹಾಕ್ಷತ್ರಿಯ ಕ್ಲರಿ ಅವರು ನಾನು ಕಾಯಮಾಗಿ ಪರ್ಮನೆಂಟಾಗಿ ಅವರ ಕಲಾವಿದಾಗಿದ್ದೆ. ಅವರು ಸಿನಿಮಾ ನಿರ್ಮಾಣ ಮಾಡಿದರು ಆ ಮಹಾಕ್ಷತ್ರಿಯ. ಆ ಮಹಾಕ್ಷತ್ರಿಯ ಸ್ಪಷ್ಟವಾಗಿ ಹೇಳಿದರು, ಎಲ್ಲೂ ನನಗೆ ನಿಮ್ಮನ್ನು ಹಾಡಬೇಕು, ಜೊತೆಗೆ ನೀವು ಪಾತ್ರ ಮಾಡಿ. ಸಿಕ್ಕಾಪಟ್ಟೆ ಜನಪ್ರಿಯ ಮನುಷ್ಯರೇ ನಾನು. ಅವ್ರಿಗೆ ಗೊತ್ತಲ್ರಿ ಇದು ಪ್ಲಸ್ ಪಾಯಿಂಟ್, ಇದು ಮೈನಸ್ ಪಾಯಿಂಟ್. ಡಾಬಾ ಸಾಂಗ್ ಅದು. ಹಾಂ, ಹೀಗಾಗಿ ಅವರು ಅದರ ಸಾಹಿತ್ಯ ನಿಮ್ದೆ ಅಲ್ಲ ಗುರುಗಡೆ ಅದು? ನಂದೇ ರೀ, ನಂದೇ ಅಂತ ಹೇಳೋದಕ್ಕಿಂತ ಆವಾಗ ನನ್ನ ಕಾಲ ಇರಲಿಲ್ಲ, ಸಿನಿಮಾ ಕಾಲ ಇರಲಿಲ್ಲ. ಆವಾಗ ಅದು ಎಲ್ಲ ನಡ್ಕೊಂಡು ಬಟ್ ಅಂದರೆ ನಾನೇನಕ್ಕೆ ಕೇಳ್ತೀನಿ ಅಂದರೆ ಗುರುಗಳೇ, ಅದು ನೀವು ಹಾಗೆ ನೋಡಿದ್ರೆ ಒಂದು ದಾಬಾನಲ್ಲಿ ಊಟ ಕೇಳ್ಕೊಂಡು ಬರುವಂತ ಒಂದು ಹಾಡದು. ಏನೈತಿ ಒಳಗ, ಏನೈತಿ ಹುಬ್ಬಳ್ಳಿ ಆಗಿಲ್ಲದ್ದು, ಗದಗದಾಗಿಲ್ಲದ್ದು, ಅಂಥದ್ದು ಏನೈತಿ, ಬೇಸಲ್ ಏನೈತಿ, ತಿನ್ನಲಾಗಿ ಏನೈತಿ, ಉಂಡಲಾಗಿ ಏನೈತಿ, ಎಷ್ಟು ಸ್ಪಷ್ಟ. ಇದನ್ನ ಗುರುರಾಜ್ ಹೊಸಕೋಟೆ ತಾಯಿ ಸತ್ತ ಮೇಲೆ ಇರ್ಬೋದು, ಅದ್ಭುತವಾದ ಸಾಹಿತ್ಯ ಬರೆದಿರೋದನ್ನ ಎಷ್ಟು ಗುರುತಿಸಿದ್ರೋ ಇಲ್ವೋ ಜನಗಳಲ್ಲ, ಹೇಗೆ ನಾನು ಹೇಳ್ತಾ ಇರೋದು ಬೇರೆ ಜನಗಳು ಇದನ್ನ ಒಂದು ಡಬಲ್ ಮೀನಿಂಗ್ ಅನ್ನೋ ಬ್ರ್ಯಾಂಡ್ ಮಾಡ್ಬಿಟ್ರು ನಿಮ್ಗೆ. ನನಗೆ ಜನ ಮಾಡ್ಲಿಲ್ಲ, ಅಲ್ಲ ಜನ ಮಾಡ್ಲಿಲ್ಲ, ಜನ ನಿಮ್ಮನ್ನ ಸಿನಿಮಾ ಲ್ಯಾಂಡ್ನವ್ರು ಮಾಡಿ ಮಂದಿ, ಸಿನಿಮಾ ಮಂದಿಯವರು. ನನಗನ್ಸಿದ ಮಟ್ಟಿಗೆ ರಘುರಾಮ್ ಆವಾಗ ಒಂದು ಸ್ವಲ್ಪ ಜಲಸಿ ಶುರುವಾಯ್ತೇನೋ ಅಂತ ನಾನು ಕೇಳ್ಪಟ್ಟೆ ಗುರುಗಳೇ, ನಿಮ್ಗೆ ಕೆಲಸನೇ ಇಲ್ದಿರೋಂಗ್ ಮಾಡೋದ್ರಂತಲ್ಲ. ಪೂರಾ ಒಂದೊಂದ ಮಾತ್ರ ಗುರುಗಳೇ. ಇವಾಗ ಇದನ್ನ ಡಬಲ್ ಮೀನಿಂಗ್ ಅಂತ ಬ್ರ್ಯಾಂಡ್ ಮಾಡಿದ್ದು ಏನಕ್ಕೆ ಅದನ್ನ ಅದೇ ಗೊತ್ತಾಗಿಲ್ಲ ನನಗೆ, ಈಗಲೂ ಗೊತ್ತಿಲ್ಲ ಅದನ್ನು ಯಾಕೆ ಮಾಡಿದ್ರು ಅಂತ. ಯಾಕಂದರೆ ಅದೇನು ಅದರ ಅಪ್ಪನಂತ ಡಬಲ್ ಮೀನಿಂಗ್ ಮಾಡಿದವರು ಇದ್ದಾರೆ. ಹೌದು, ಅದು ಯಾಕಾಯಿತು ನನಗೆ ಗೊತ್ತಾಗಲಿಲ್ಲ. ಈಗಲೂ ಕೂಡ ಇವತ್ತಿಗೂ ಸಾಹಿತ್ಯ ಕೇಳಿದ್ರೆ ಪ್ರಶ್ನೆ, ಸಾಹಿತ್ಯ ಕೇಳಿದ್ರೆ ಒಂದು ಊಟಕ್ಕೆ ಸಂಬಂಧಪಟ್ಟಿದೆ. ಫುಲ್ ಮೀಲ್ಸ್ ಎಷ್ಟು, ಮಿನಿ ಮೀಲ್ಸ್ ಎಷ್ಟು, ಕೇಳಿದ್ದು ಮಾಡಕ್ಕೆ ಎಕ್ಸ್ಟ್ರಾ ಎಷ್ಟು, ಎಲ್ಲ ಊಟಕ್ಕೆ ಸಂಬಂಧಪಟ್ಟಿದ್ದೆ. ನಿಮ್ಮ ಪರ್ಸೆಪ್ಷನ್, ನಿಮ್ಮ ಭಾವನೆ ಅದು ಅಷ್ಟೇ. ಆವಾಗ ನನಗೆ ಫಸ್ಟು ಏರ್ಲೈನ್ಸ್ ಹೋಟೆಲ್ನಲ್ಲಿ ಇದ್ರ ಡಿಸ್ಕಷನ್ ಬಂತು. ಹಾಡನ್ನು ಬರೆಯುವಾಗ ನಾನು ಒಂದಿಷ್ಟು ಹಂಸಲೇಖ, ರಾಜನ್ ಸಿಂಗ್ ಬಾಬು ಎಲ್ಲ ಸೇರಿದ್ದೆವು. ಆವಾಗ ಹಂಸಲೇಖ ಅವ್ರು ಕೇಳಿದರು, ಗುರುರಾಜ್ ನಿಮಗೆ ಅನ್ನದ ಮೇಲೆ ಡಬಲ್ ಮೀನಿಂಗ್ ಬರೀತೇನೆ. ಅನ್ನದ ಮೇಲೆ ಬರೋಕ್ಕಾಗಲ್ಲ ರೀ, ಈ ಹೋಟೆಲ್ಗಳ ಮೇಲೆ, ಧಾಬಾಗಳ ಮೇಲೆ, ಖಾನಾವಳಿ ಮೇಲೆ ಬರೀಬೋದು. ಆವಾಗ ಇದು ಹೆಂಗೆ, ಯಾವ ಥರ ನಂದು ಫೇಮಸ್ ಆಗಿರ್ತಕ್ಕಂಥ ಹಾಡು, ಮಾವನಿನ್ನ ಮಗಳ ತರಿ ಏನೈತಿ ಏನೈತಿ ಅಂಥದ್ದೇನೈತಿ, ಹಗಲು ರಾತ್ರಿ ನನ್ನ ಮನಸ್ಸು ಜಗ್ಗುತ್ತೈತಿ ಜಗ್ಗುತ್ತೈತಿ. ಈ ಹಾಡು ಪ್ರತಿಯೊಬ್ಬ ನಾಟಕದವರು ಕೂಡ ಇದನ್ನು ಯೂಸ್ ಮಾಡಿಕೊಂಡ್ರಿ ಈ ಹಾಡನ್ನು. ಇದು ಅತಿ ಜನಪ್ರಿಯ ಹಾಡಾಗಿಬಿಟ್ಟಿತ್ತು ಆವಾಗ. ಅದನ್ನು ನಮ್ಮ ಹಂಸಲೇಖ ಅವ್ರು ಕೇಳಿದ್ರು, ಅದನ್ನೇ ಇಟ್ಕೊಂಡು ಸೇಮ್ ರಾಗ ಇಟ್ಕೊಂಡು ಏನೈತಿ ಒಳಗೈ, ಅದೇ ಟೈಟ್ಲ್ ಏನೈತಿ. ನೀವೇ ಹಾಡಿದ್ದೀರಾ ಬೇರೆ? ನಾನೇ ಹಾಡಿದ್ದೆ, ನಾನು ಶುಭ ಮಾಲ್ಗುಡಿ. ಅದು ಸೆನ್ಸೇಷನಲ್ ಆಗೋಯ್ತಲ್ಲ ಸಾಂಗ್ ಅದು. ಹೌದು. ಎಷ್ಟು ಏನು ಕೆಡಕ್ಕೆ ಅನಿಸುತ್ತೆ ಅಂದರೆ ರೀ, ಅದನ್ನು ಆ ಸಿನಿಮಾದಿಂದನೇ ತೆಗೆಯುವ ವಿಚಾರ ಮಾಡಿದ್ರು ಅದನ್ನು, ಆ ಹಾಡನ್ನೇ. ಹೌದು. ಅದರಲ್ಲಿ ಅವರೇ ಕೇಳ್ತಾರೆ, ಇಂಥದನ್ನು ಭಾಳ ನೋಡಿದ್ದಾರೆ ಅವರು. ಅದು ಅವ್ರು ಕ್ಯಾರೆ ಅನ್ನಲಿಲ್ಲ. ನೀವು ಎಲ್ಲಿ ಪ್ರಚಾರ ಟಿ ವಿ ಬಿಟ್ಟಾಕ್ಬಿಟ್ರೆ ನಮ್ಮದೇ ಇದು ಧ್ವನಿ ಸುರುಳಿ ಕಂಪನಿ ಇದೆ, ನಾವು ಮಾಡ್ಕೋತೀವಿ ಬಿಟ್ರು. ಅವಾಗ ಅದರಿಂದ ಪ್ರಚಾರದಿಂದ ತೆಗೆದೇ ಬಿಟ್ಟಿದ್ದಾರೆ. ಅದನ್ನು ಸಿನಿಮಾ ಬಂದಾಗ ಹಾಡ ಆಗ್ತಿರ್ಲಿಲ್ಲ ರೀ, ಅದನ್ನು ಹಾಡಾಗ್ತಿರ್ಲಿಲ್ಲ. ಬಟ್ ಆದರೂ ಹಿಟ್ಟಾಯ್ತು ಹಾಡು. ಹಿಟ್ಟೇ ಅದ್ರಿ. ಏನಂತಂದರೆ ರೀ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ರೀ ಅದು, ಇವ್ರು ಬೇಕು ಅಂತ ಮಾಡಿದ್ದು ಅಂತೇಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ ರೀ, ಕೆಲವು ಜನ ಈ ಜನಾಂಗದ ಮಧ್ಯ, ಸಮೂಹದ ಮಧ್ಯ, ಜಾತಿಗಳ ಮಧ್ಯ ಬೆಂಕಿ ಹಚ್ಚಿದಾಗ ಯಾವನೋ ಒಬ್ಬ ಮಾಡಿರ್ತಾನೆ, ಅದು ಎಲ್ಲರಿಗೂ ಇದು ಎಫೆಕ್ಟ್ ಆಗ್ಬೋದು. ಈ ಸಿನಿಮಾ ಲ್ಯಾಂಡ್ಗೆ ಎಫೆಕ್ಟ್ ಆಯ್ತು. ಅದು ಸಿನಿಮಾ ಮಂದಿ, ಉತ್ತರ ಕರ್ನಾಟಕದವ್ರನ್ನ ಜನ ಸೇರಂಗಿಲ್ಲಪ್ಪ ಇಲ್ಲಿ ಸಿನಿಮಾ ಮಂದಿ. ಆವಾಗ ಜನಗಳಿಗೆ ಮೆಂಟಲ್ಗೆ ಬರ್ತಿತ್ತಿಲ್ರಿ. ಕರೆಕ್ಟ್. ಹೀಗಾಗಿ ಅದು ನಾನು ಏನು ಕೇಳ್ತಿಲ್ಲ, ಯಾಕಂದರೆ ನಮಗೆ ಬೇಡಾಗಿರ್ತಕ್ಕಂಥ ವಿಷಯ ಅದು. ನಮಗೇನು ಬೇಕು, ಅಲ್ಲಿ ಹಾಡಬೇಕು, ನನಗೆ ದುಡ್ಡು ಬೇಕು, ಅಲ್ಲಿ ಹಾಡಬೇಕು, ವಸ್ತು ಬೇಕು, ಬರೀತೇನೆ, ಹಾಡ್ತೇನೆ, ಹೋಗ್ತೇನೆ. ನಾ ಯಾವುದನ್ನೂ ಅಲ್ಲಿ ಇವ್ರದ್ದು ರಾಜಕೀಯ ಮಾಡಿದರು ಅಥವಾ ಇದನ್ನು ಒಳ್ಳೇದು ಮಾಡಿದರು ಅಂತ ನಾನು ಏನೂ ಕೇಳ್ತಾನೆ ಇಲ್ಲ. ಅದು ಯಾವಾಗ ಹಾಳಾಯಿತು, ಕೆಲವೊಂದು ದಿನ ಏನೂ ವಿಚಾರ ಮಾಡಲಿಲ್ಲ. ನಾನು ಆದಷ್ಟು ದೂರ ಇರ್ತಿದ್ದೆ. ನಾನು ಈ ಸಿನಿಮಾ ಸವಾಸನೆ
ಅದೆಲ್ಲ ಏಟ್ ಅನಿಸ್ತೀರಿ ನನಗೆ, ಕೆಡಕ್ಕೆ ಅನಿಸ್ತು. ಮನಸ್ಸಿಗೆ ಒಂದು ಒಳ್ಳೆಯ ಹಾಡನ್ನು ಬೇಕು ಅಂತ ಮಾಡ್ತಾರಲ್ಲಪ್ಪ ಇವರು, ಆವಾಗಲೇ ಶುರು ಆಗ್ಬೋದಾಗಿತ್ತು. ಇನ್ನೂ ತನಕ ಉತ್ತರ ಕರ್ನಾಟಕದ ಹಾಡಿನ ಬಗ್ಗೆ ಇನ್ನೂ ತನಕ ಇಲ್ಲಿ ತೊಂದರೆ ಮಾಡ್ಕೋತಾರೆ. ಆವಾಗ ಚುಟ್ಟು ಚುಟ್ಟು ಅಂತ ಅವೆಲ್ಲ ಯಾರು ನಮ್ಮ ಸಾಲಿನ ಸಾಹಿತ್ಯಗಳೇ ಅವೆಲ್ಲ. ಅದು ಇವಾಗ ಕಷ್ಟಪಟ್ಟು ಅಲ್ಲೇ ಇಲ್ಲೇ ಎಲ್ಲೊಂದು ಇಲ್ಲೊಂದು ಮಾಡ್ಕೋತಾರೆ. ಆ ಹೋಗೋ ಕಾಲದಾಗ ತಗೊಳ್ಳೋ ಕಾಲದಾಗ ತಗೊಳ್ದಿದ್ರೆ ಏನು ಪ್ರಯೋಜನ? ನಿಜ ಹೋಗ್ತಿತ್ತು. ಆವಾಗಲೇ ಬೇಕಾದರೆ ಜನಪ್ರಿಯತೆ ಆಗಿತ್ತು. ಅದು ಹೊಸ ಒಂದು ಟ್ರೆಂಡ್ ಸೃಷ್ಟಿ ಮಾಡಿತ್ತು. ಅದು ಏನಾಗುತ್ತೆ ಅಂತಂದರೆ ರೀ, ಅದು ಲ್ಯಾಂಡ್ನಲ್ಲಿ ಮಡಿವಂತರಿಗೆ ಇದನ್ನು ಮಾತಾಡ್ತಾರೆ ಅಂತಂದ್ರೆ ಮಾತಾಡಲಿ, ಮಡಿವಂತರ ಜೊತೆಗೆ ಈ ರಾಜಕೀಯ ವ್ಯಕ್ತಿಗಳು ಬರ್ತಾರಲ್ಲ, ಇದು ಬೇಡ, ಇದು ಬೇಕು, ಇದನ್ನು ಹಾಕಬೇಕು, ಇದನ್ನು ಬೆಳೆಸಬೇಕು, ಇದನ್ನು ತುಳಿಬೇಕು, ಲೆಕ್ಕಾಚಾರ ಇಲ್ಲಿ ಭಾಳ ಇದೆ ರೀ. ಅದು ಬೆಂಗಳೂರಲ್ಲಿ ಗುರುಗಳೇ 80ನೇ ಇಸ್ವಿ ಆದಮೇಲೆ 83ರಿಂದ ಬೆಂಗಳೂರು ಬಂದ ಮೇಲಿಂದ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ನಾನು ನಿಮ್ಮ ಹತ್ರ ಸಂದರ್ಶನ ಮಾಡೋಕ್ಕೆ ಮುಂಚೆ ಕೆಲವೊಂದು ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ಕೊಂಡಾಗ ಗೊತ್ತಾಗಿದ್ದು, ಕೆಲವು ಸಹವಾಸ ದೋಷಗಳಿಂದ ನಿಮ್ಮ ಜೀವನಕ್ಕೆ ಬೇರೆ ಕೆಲವು ಅಭ್ಯಾಸಗಳು ಮತ್ತೊಂದು ಮಗದೊಂದು ಶುರುವಾಯಿತು ಅಂತ ಕೇಳ್ಪಟ್ಟೆ. ಏನಿಲ್ಲ ರೀ, ಅಂಥದ್ದು ಏನಾಗಿಲ್ಲ ರೀ. ಏನಂತಂದರೆ ರೀ, ನಾನು 2012 ತನಕ ಡ್ರಿಂಕ್ಸ್ ಮಾಡ್ತಿದ್ದೆ ರೀ. ಆದರೆ ನಾನು ಡ್ರಿಂಕ್ಸ್ ಮಾಡ್ತೇನೆ ಅಂತ ನಾನೇ ಹೇಳಬೇಕು. ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳಿಗೂ ಕೂಡ ಗೊತ್ತಿರಲಿಲ್ಲ. ದೊಡ್ಡವರಾದ ನಂತರ ನಮ್ಮ ತಂದೆ ತಗೋತಾರದು ಗೊತ್ತು. ಅಷ್ಟು ಗೌಪ್ಯವಾಗಿ ಮಾಡ್ತಿದ್ದೀನಿ ನಾನು. ಈ ಥರ ಜೀವನ ಏನು ಕೆಡಿಸ್ಕೊಂಡಿಲ್ಲ. ಈ ಜೀವನದಲ್ಲಿ ಹೆಲ್ತು ಎಲ್ಲವೂ ಹಾಳಾಯ್ತು ರೀ. ಅದರಲ್ಲಿ ಆವಾಗ ನನಗೂ ಸ್ಟ್ರೋಕ್ ಆಯಿತು ರೀ. ಆ ಸ್ಟ್ರೋಕ್ ಆದಾಗ ಡಾಕ್ಟರ್ ಕೇಳಿದ್ರು, ಸರ್ ನೋಡಿ. ಯಾವಾಗ ಆಗಿದ್ದು ಸ್ಟ್ರೋಕು? 2012. ಮೇಡಮ್ ಅವ್ರು ಹೋದ ನಂತರ ರೀ. ಮೇಡಮ್ದು ಎಲ್ಲ ಕಣ್ಣಾರ ನೋಡಿದ್ನಲ್ಲ ರೀ. ನಾನು ಕಣ್ಣಾರ ನೋಡಿದಾಗ ಅವ್ರು ಹೇಳಿದ ತಕ್ಷಣ ನಾನು ತೀಕ್ಷ್ಣವಾಗಿ ನನಗೆ ಎಚ್ಚರ ಆಗಿಬಿಡ್ತು. ಇಷ್ಟೇ ಇದೆ ಅದರದ್ದು. ಆವಾಗ ಸರ್ ನೀವು ಡ್ರಿಂಕ್ಸ್ ಬಿಡ್ಬೋದಾ, ಕಡಿಮೆ ಮಾಡ್ಬೋದಾ ಅಂದ್ರೆ, ಬಿಟ್ಟೇ ಬಿಡ್ತೀನಿ ತೊಗೊಳ್ರಿ. ನನಗೆ ಬಿಡ್ಲಿ ಚೆನ್ನಾಗಿತ್ತಲ್ಲ, ನನಗೆ ಬಿಟ್ಟೇ ಬಿಡ್ತೀನಿ ತೊಗೊಳ್ರಿ. ಮಾಡೋ ಉದ್ದೇಶನೂ ಮಲ್ಕೊಳ್ಳೋದು. ನಾನು ಅದನ್ನು ಚಟ ಮಾಡ್ಕೊಳ್ಳಿಲ್ಲ. ನನ್ನ ಮಾತು ಅದು ಕೇಳ್ತಿತ್ತು, ಅದ್ರ ಮಾತು ನಾನು ಕೇಳಲಿಲ್ವಲ್ಲ. ಈ ಡ್ರಿಂಕರ್ಗೆ ಏನಾಗ್ತೈತೆ ಅಂದರೆ ರೀ, ಕುಡಿಯೋ ತನಕ ಇವನು ಸುತ್ತದು, ಕುಡಿದಾದ ನಂತರ ಅವನ್ನ ಇದು ಕುಡಿಯುತ್ತೆ ಇರೋದು. ಅಂಥ ಪರಿಸ್ಥಿತಿ ಇದು. ಕುಡುಕರಿಗೆ ಪರಿಸ್ಥಿತಿನೇ ಹಂಗೆ, ಬಿಡಂಗಿಲ್ಲ ರೀ. ಅದು ನಮಗೆ ಅದೇನು ಇದು ಇರಲಿಲ್ಲ. ಪಕ್ಕಾ ವಿಲ್ ನಾನು 80ರವರೆಗೂ ತಂಬಾಕು ತಿಂತಿದ್ದೆ, ಮಹಾರಾಷ್ಟ್ರ ತಂಬಾಕು. ನೀವು ನೋಡಿದ್ರೆ ಆಶ್ಚರ್ಯ ಆಗ್ತೀರಿ. ಆ ಹುಡಿಯನ್ನು ತುಟಿ ಸ್ವಾಟಿರ್ತಾರೆ ನಮ್ಮಲ್ಲಿ, ಒಳಗಡೆ ಇಟ್ಕೊಂಡು ಮಲ್ಕೋತಿದ್ದೆ ನಾನು. ಎಚ್ಚರಾದಾಗ ಉಗಿದು ನೀರು ಕುಡಿದು ಮತ್ತೆ ಹಾಕ್ಕೊಂಡು ಮತ್ತೆ ಮಲ್ಕೋತಿದ್ದೆ. ಅಂಥ ಪ್ರಬಲ ಚಟ. 80ನೇ ಇಸ್ವಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಇದ್ದಾಗ ನನ್ನ ಬಾಸ್ ಒಬ್ಬರಿದ್ದರು, ಸರ್ದೇಸಾಯಿ ಅಂಥೇಳಿ. ನನಗೆ ಲೈಬ್ರರಿ ಕೊಟ್ಟಿದ್ದರು. ನಾನು ಮೊದಲು ಕಾರ್ಮಿಕ ಸೆಂಟ್ರಿಫಿಕಲ್ ಆಪ್ರೇಟ್ರು. ಶುಗರ್ ಮಾಡ್ತಿದ್ದೆ. ಆ ಶುಗರ್ ಮಾಡುವಾಗ ವಯಸ್ಸಿಗೆ ಎಫೆಕ್ಟ್ ಆಯ್ತದೆ, ಗಂಧಕದ ಹೊಗೆ. ಜನರಲ್ ಮ್ಯಾನೇಜರ್ ಕರೆದು, ಗುರುರಾಜ್ ತುಂಬ ಕಲಶ ಭಾರ ಅಂದ್ಬಿಟ್ರು. ಭಾರ ಅಂದ ತಕ್ಷಣ ನನಗೆ ಬೇರೆ ವ್ಯವಸ್ಥೆ ಮಾಡಿದರು, ಲೈಬ್ರರಿ ತೆಗೆದುಕೊಟ್ರು. ಆ ಲೈಬ್ರರಿ ನನಗೆ ಬಾಸು ಸರ್ದೇಸಾಯಿ, ಅವರು ಚೈನ್ ಸ್ಮೋಕರ್, ಯಾವತ್ತೂ ಸಿಗರೇಟ್ ಸೇರ್ತಿದ್ರು. ನನಗೆ GR ಅಂತಿದ್ರು, ಗುರುಪಾದಪ್ಪ ರುದ್ರಪ್ಪ ಹೊಸಕೋಟೆ. GR ಅಂತಿದ್ರು. GR ನೀನು ತಂಬಾಕು ಬಿಡು, ನಾನು ಸಿಗರೇಟ್ ಬಿಡ್ತೀನಿ ಅಂದ್ರು. ಬಿಡ್ರಿ, ನಿಮಗೆ ಬಿಡೋಕ್ಕಾಗೋದಿಲ್ಲ ತಂದೆ ನಾನು. ಯಾಕೆ ಬಿಡೋಕ್ಕಾಗೋದಿಲ್ಲ, ನೀ ಬಿಡು ನೋಡೋಣ ಅಂದರು. ನಾ ಬಿಟ್ಬಿಟ್ಟಿರಿ, ತಿನ್ನೋದೇ ಬಿಟ್ಬಿಟ್ಟೆ ರೀ. ಅವರು ಮೊದಲು ಸಿಗರೇಟು ನೆನಪು ಬರಬಾರ್ದು ಅಂತೇಳಿ ಜರ್ದಾ ಕಿಮಾಮ್ ಜರ್ದಾ 420 300 ಮತ್ತು 120 ತಂಬಾಕನ್ನು ಕೂಡಿಸ್ತೀನಿ ಅದನ್ನು ಶುರು ಮಾಡಿದ್ರು ಅವರು. ಕೆಲವೊಂದು ದಿವಸ ನಂತರ ಮತ್ತೆ ಅದು ಸಿಗರೇಟ್ನೂ ಸೇರಾಕೈತರು, ಅದನ್ನು ಶುರು ಮಾಡಿ. ನೀವು ಬಿಟ್ಟೆ ಅದು ನಿಮ್ಮ ಮೈಂಡ್ ಪವರ್ ತುಂಬ ಸ್ಟ್ರಾಂಗ್, ತುಂಬ ಚೆನ್ನಾಗಿ, ತುಂಬ ಇನ್ನೊಂದು ರೀ, ನಾನು ಏನಾದರೂ ಮಾಡಬೇಕು ಅಂತ ಅನಿಸಿದರೆ, ನನಗೆ ಬೇಕು ಇದನ್ನು ನಾನು ಮಾಡಿ ಜೀವನದಲ್ಲಿ ಇದನ್ನು ಸಾಧನೆ ಮಾಡಬೇಕು ಅಂಥೇಳಿ ಏನಾದರೂ ಮನಸ್ಸು ಬಂದರೆ ಅವತ್ತಾಗಲಿಕ್ಕಿಲ್ಲ ಅಷ್ಟೇ. ಯಾವತ್ತಾದರೂ ಒಂದಿನ ಸಾಧಿಸ್ತಾನೆ, ಮಾಡ್ತೀನಿ. ಯಾವತ್ತಾದರೂ ಒಂದಿನ. ಅಷ್ಟು ವಿಲ್ಲಿ ಚೆನ್ನಾಗಿದೆ ಗುರುಗಳೇ. ಇವಾಗ ಕ್ಯಾಸೆಟ್ ಯುಗಗಳದ್ದು ನಾವು ಮಾತಾಡೋಕೆ ಹೋದಾಗ ನೀವು ಸ್ಟಾರು ಅಂದರೆ ಅವತ್ತು ಜನಕ್ಕೆ ಇದ್ದಿದ್ದು ಎಂಟರ್ಟೈನ್ಮೆಂಟೇ ಅದಲ್ವಾ, ಕ್ಯಾಸೆಟ್ಗಳಲ್ವಾ? ಈ ಅದರಲ್ಲೂ ಸಿನಿಮಾ ಹಾಡು ಒಂದು ಕಡೆ ಅಂದರೆ ನಿಮ್ಮ ಹಾಡುಗಳು. ಹೌದು, ಸಿನಿಮಾದ ವಿರೋಧಿ ನಾನು.
ಆವಾಗ ಸಿನಿಮಾದ ವಿರುದ್ಧ ಹೋಗ್ತಕ್ಕಂಥ ಈಸ್ತಕ್ಕಂಥ ಮನುಷ್ಯ ನಾನು. ಆವಾಗ ನನ್ನ ಕ್ಯಾಸೆಟ್ಟಿನ ಯುಗ ನನ್ನದೇ ಒಂದು ಯುಗ ರೀ. ಗುರುರಾಜ್ ಹೊಸಕೋಟೆದೇ ಕ್ಯಾಸೆಟ್ ಯುಗ. ಅಂಥದ್ರಲ್ಲಿ ಸುಮಾರಾಗಿ ನನ್ನನ್ನು ಬೀಟ್ ಮಾಡ್ತಕ್ಕಂಥವ್ರು ಯಾರೂ ಬರಲಿಲ್ಲ. ಆನಂತರ ನಾನು ಆ ಏರಿಯಾ ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಏನು ಸೆಟ್ಲ್ ಆದೆ, ಅಲ್ಲಿ ಜನಗಳಿಗೆ ಅದು ಗ್ಯಾಪ್ ಅಂತಲ್ಲ, ಆ ಗ್ಯಾಪ್ ತುಂಬಿಸೋರಾಗಿ ಇವರು ಆಡಿಯೋ ಕಂಪನಿಯವರು ಉಗಮ ಮಾಡಿದರು ಹೊಸ ಹುಡುಗರನ್ನ. ಅದು ಏನಾಯ್ತು ಅಂತಂದರೆ ಸ್ವಂತ ರಾಗ ಸಂಯೋಜನೆ ಮಾಡಿ ಅದರ ಹಾಡ ಕಟ್ಟತಕ್ಕಂಥ ಪರಿಸ್ಥಿತಿ ಯಾರಿಗೆ ಬರ್ತಿರ್ಲಿಲ್ಲ. ಸಿನಿಮಾ ಧಾಟಿಗೆ ಶಬ್ದಗಳನ್ನ ಜೋಡಿಸ್ತಕ್ಕಂಥ ಅದು ನೀವು ಸಾಯನಾರಾವ ಮಾಡ್ದಂಗೆ ಸ್ಟಾರ್ಟಿಂಗ್ ಡೇ ಹಂಗೆ ಅದು ಗೊತ್ತಿತ್ತಲ್ಲ ಜನಗಳಿಗೆ. ನಾನು ಬಿಟ್ಟು ಬಂದ ನಂತರ ಓನ್ಲಿ ಸಿನಿಮಾ ಹಾಡನ್ನು ಇಮಿಟೇಟ್ ಮಾಡತಕ್ಕಂಥದ್ದು ಮಕ್ಕಳು ಸಲುವಾಗಿ ನಾವು ಪಬ್ಲಿಕ್ ನಾನು ಹಿಡಿಲೇ ಇಲ್ಲ ಅದನ್ನು. ಯಾಕಂತಂದರೆ ನನಗೆ ಪಾರಿಜಾತದ್ದು ಒಂದಿಷ್ಟು ಪ್ರಭಾವ ಇತ್ತು. ನಮ್ಮಲ್ಲಿ ಪಾರಿಜಾತ ಅಂತದೆ ಬಯಲಾಟ, ಅದರ ರಾಗಬದ್ಧವಾಗಿ ನಡೀತಕ್ಕಂಥ ಇದು ಯಕ್ಷಗಾನ ಹೆಂಗಿದೆಲ್ಲ ಹಂಗೆ ಯಕ್ಷಗಾನ ಸ್ಟೈಲ್ನಲ್ಲೇ ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ, ಭಾಗವತ್ ಪುರಾಣ, ಅದರ ಪ್ರಭಾವ ನನ್ನ ಮೇಲೆ ಜಾಸ್ತಿ. ಅದರ ಹಾಡುಗಳು, ಅದರ ರಾಗ ಏನೋ ಹೇಳ್ತಾರೆ ನನಗೆ. ಅದನ್ನು ನಾನು ಇಮಿಟೇಟ್ ಮಾಡಿ ನಾನು ಈ ಜನಪದ ಹಾಡುಗಳಿಗೆ ಹೆಚ್ಚು ರಾಗ ಸಂಯೋಜನೆ ಮಾಡಿದೆ. ಗುರುಗಳು, ಇನ್ನೊಂದು ಫ್ಲ್ಯಾಶ್ ಬ್ಯಾಕು, ನೀವು ಮಹಾನ್ ರಾಯರ ಭಕ್ತರು, ರಾಘವೇಂದ್ರ ಸ್ವಾಮಿ ಭಕ್ತರು, ತುಂಬ ಹಾಡುಗಳು ಬಹಳ ಜನಪ್ರಿಯ ಆಗಿದೆ ನೀವು ರಾಯರ ಬಗ್ಗೆ ಮಾಡೋದು. ಒಮ್ಮೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ನೀವು ಬರ್ತಾ ಇರ್ತೀರ. ಹೌದು. ಬಸ್ ಕೊಪ್ಪಳ ಹತ್ರ ಅಂತ ಕಾಣುತ್ತೆ. ಹೌದು. ಅಲ್ಲಿ ಒಂದು ಘಟನೆ ನಡೆಯುತ್ತೆ ಗುರುಗಳು. ಹೌದು. ಆ ಘಟನೆನ ನಮ್ಮ ಜನಗಳಿಗೆ ದಯವಿಟ್ಟು ತಿಳಿಸಿ. ದುಡ್ಡು ಕೊಟ್ಟರ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣು, ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಹೆಂಗೆ ಅವ್ರ ಮನೆಗೆ ಏನು ನಡೆದೈತಿ ಯಥಾವತ್ತು, ಅದು ಏನು ಸಾಹಿತ್ಯ ನೋ, ಏನು ಅದಕ್ಕೆ ಬಣ್ಣ ಇಲ್ಲ, ಏನೂ ಇಲ್ಲ, ಎಕ್ಸಾಗ್ರೇಷನ್ಗಳಂತೆ ಇಲ್ವೇ ಇಲ್ಲ. ಅದು ಏನು ನಡೆದ